ಪಿಂಕಿ ಪಿಂಕಿ ಪಿಂಕಿ. ಯಾರಿದು? ಮೇಡಮ್ ಹಸ್ಬೆಂಡಾ? ಯಾರು ನೀವು? ಯಾರು ಬೇಕಿತ್ತು? ಪಿಂಕಿ ಅವ್ರ ಮನೆ ಇದೆ ಅಲ್ವಾ? ನಾನು ಅವ್ರ ಫ್ರೆಂಡ್ ರಾಜೇಶ್ ಅಂತ. ಅವಳನ್ನ ನೋಡಬೇಕಿತ್ತು. ಪಿಂಕಿ ಇಲ್ವಾ? ಇದು ಪಿಂಕಿ ಅವ್ರ ಮನೆನೇ ತಾನೇ? ಓ, ಅವ್ರ ಫ್ರೆಂಡಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇದು ಪಿಂಕಿ ಅವ್ರ ಮನೆನೇ. ನಾನು ಈ ಮನೆ ಕೆಲಸದವಳು, ಮೇಡಮ್ ಅಸಿಸ್ಟೆಂಟ್. ಕೂತಿರಿ, ಕರಿತೀನಿ. ಹೌದಾ? ಓಕೆ ಓಕೆ, ಕೂತಿರ್ತೀನಿ, ಸ್ವಲ್ಪ ಕರೀರಿ. ಓ, ಫಾರಿನ್ ರಿಟರ್ನ್ ಇವನೇ ಅನ್ಸುತ್ತೆ. ಸಖತ್ತಾಗಿದ್ದಾನೆ. ಮೇಡಮ್ ಯಾಕೆ ಇವನ್ನೇ ಮದುವೆ ಆಗಬಾರ್ದಿತ್ತು? ಅಯ್ಯೋ, ಹೋಗಿ ಹೋಗಿ. ಆ, ಯಾರೋ ಒಬ್ಬನ ಮದುವೆ ಆಗಿದ್ದಾರೆ. ಅವನಿಗೆ ಏನೂ ಗತಿ ಇಲ್ವಂತೆ. ಇವ್ರ ಹತ್ರ ಇರೋದು ಬೇಡವಂತೆ. ಎಂಥ ಹುಚ್ಚ ಅವನು. ಹೋಗಿ ಹೋಗಿ ಅವನ್ನ ಮದುವೆ ಆಗಿದ್ದಾರೆ. ಇವನ್ನೇ ಮದುವೆ ಆಗ್ಬೋದಿತ್ತಾನೆ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಕರಿತೀರಾ ಪಿಂಕಿನ? ಹಾಂ ಸರ್, ಕರಿತೀನಿ ಕರಿತೀನಿ, ಕೂತಿರಿ. ಓ ಹಾಯ್ ರಾಜೇಶ್, ಯಾವಾಗ ಬಂದೆ? ನಿಂಗೆ ಇಲ್ಲಿ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಇದೊಳ್ಳೆ ಕತೆ ಆಯ್ತು ಬಿಡು. ನೀನು ಎಲ್ಲಿದ್ಯಾ ಅಂತ ತಿಳ್ಕೊಳ್ಳೋದು ನನಗೆ ಕಷ್ಟನಾ? ಮತ್ತೆ ಮನೇಲಿ ಯಾರ್ಯಾರಿದ್ದೀರಾ? ಅತ್ತೆ ಮಾವ, ನಿನ್ನ ಆದ್ನಿನೂ ಇದ್ದಾರೆ ಅಂದೆ. ನಿನ್ನ ಆದ್ನಿ ಮತ್ತೆ ನಿನ್ನ ಗಂಡ ಎಲ್ಲ ಯಾರು ಕಾಣಿಸ್ತಿಲ್ಲ? ಓ ಮೈ ಗಾಡ್, ಇನ್ನು ಇವನ ಹತ್ರ ಈ ವಿಷಯ ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ. ಏನಾಯ್ತು ಪಿಂಕಿ? ಏನು ಕೇಳಿದ್ರು ಏನು ಮಾತಾಡ್ತಿಲ್ಲ, ಸುಮ್ಮನೆ ಕೂತಿದ್ಯಾ? ಎಲ್ಲಿ ಯಾರು ಕಾಣಿಸ್ತಿಲ್ಲ ಅಂದೆ. ನಿನ್ನ ಹಸ್ಬೆಂಡ್ನ ಇವತ್ತಾದ್ರೂ ಪರಿಚಯ ಮಾಡಿಸ್ಕೊಡ್ತೀಯ ಅಲ್ವಾ? ಏನಿಲ್ಲ ಕಣೋ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಆ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟಿದ್ದಕ್ಕೆ ಕ್ಷಮಿಸ್ಬಿಡು. ಆದರೆ ಇವತ್ತು ಹೇಳಿಲ್ಲ ಅಂದರೆ ನಮ್ಮ ಫ್ರೆಂಡ್ಶಿಪ್ಗೆ ನಾವು ಬೆಲೆ ಕೊಟ್ಟೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ ರಾಜೇಶ್. ವಿಷಯ ಪಿಂಕಿ, ಆರಾಮಾಗಿದೆಯಾ ತಾನೆ? ಏನಾದರೂ ಪ್ರಾಬ್ಲಮ್ಮಾ? ಅದು ನಾನು ನನ್ನ ಗಂಡನ ಜೊತೆ ಇಲ್ಲ ಕಣೋ. ನಮ್ಮ ಅತ್ತೆ ಮಾವ, ನನ್ನ ಆದ್ನಿ, ನನ್ನ ಗಂಡ ಎಲ್ಲರನ್ನೂ ಬಿಟ್ಟು ಸಪ್ರೇಟ್ ಈ ಮನೆ ಮಾಡ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಜೊತೆನೂ ಇಲ್ಲ, ಅವ್ರ ಜೊತೆನೂ ಇಲ್ಲ. ಎಲ್ಲರಿಂದ ದೂರ ಆಗಿ ಒಬ್ಬಳೇ ಬದುಕ್ತಾ ಇದ್ದೀನಿ. ಏನು ಮಾತಾಡ್ತಿದ್ದಿ ಪಿಂಕಿ? ಆಂಟಿ ಅವ್ರ ಜೊತೆನೂ ಇಲ್ಲ, ಗಂಡನ ಜೊತೆನೂ ಇಲ್ಲ ಅಂದ್ರೆ ಏನರ್ಥ? ಯಾಕೆಲ್ಲನೂ ಬಿಟ್ಟು ಒಬ್ಳೆ ಬದುಕ್ತಿದ್ಯಾ? ಅಂಥದ್ದು ಏನಾಯ್ತು ನಿನಗೆ? ನಿನ್ನ ಹತ್ರ ನನ್ನ ಹತ್ರ ಏನೋ ಯಾಕೆ ಹೇಳಿಲ್ಲ? ಸಾರಿ ಕಣೋ, ಹೇಳ್ಕೊಳಕ್ಕಾಗಲಿಲ್ಲ. ಏನು ವಿಷಯ ಅಂದರೆ, ನನ್ನ ಮದುವೆ ಆದ್ನಲ್ಲ, ಶ್ರೀಕಾಂತ್ ಅವ್ರ ಮನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಗೊತ್ತಲ್ಲ ನಿನಗೇನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರುತ್ತೆ ಅಂತ. ನಾನಂತೂ ಹೆಂಗೆ ಬೆಳೆದಿದ್ದೀನಿ ಅಂತ ನಿನ್ಗೆ ಗೊತ್ತು. ನಮ್ಮ ಮನೇಲಿ ನನ್ನ ರಾಣಿ ಥರ ನೋಡ್ಕೊಂಡಿದ್ದಾರೆ. ಆ ಮನೆ, ಆ ವಾತಾವರಣ ನನಗೇನು ಅಡ್ಜಸ್ಟೇ ಆಗಲಿಲ್ಲ. ಮತ್ತು ಅಲ್ಲಿ ಪರಿಸ್ಥಿತಿನೂ ಹಾಗೆ ಇದೆ. ಇವನು ದುಡಿದ್ರೇ ಅಲ್ಲಿ ಊಟ ತಿಂಡಿ ಅಷ್ಟೇ, ದುಡ್ದು ತಿನ್ನಬೇಕು, ಆ ಥರ ಇದೆ ಪರಿಸ್ಥಿತಿ. ಅದಕ್ಕೆ ನಾನು ಅಪ್ಪನ ಮನೇಲಿ ಆಸ್ತಿ ಕೇಳೋಣ ಅಂತ ಅಂದೆ. ಬಟ್ ಅವ್ರು ಒಪ್ಪಲಿಲ್ಲ. ನಾನು ಶ್ರೀಕಾಂತ್ ಬಗ್ಗೆ ನಿಮ್ಗೆ ಮೊದಲೂ ಹೇಳಿದ್ದೀನಿ, ಅವ್ನು ತುಂಬ ಸ್ವಾಭಿಮಾನಿ. ಇದು ಯಾವುದಕ್ಕೂ ಅವನು ಒಪ್ಪಲ್ಲ. ಹಾಗಾಗಿ ನಾನು ಆಸ್ತಿ ತೊಗೊಂಡೆ ಅಂತ ಅವ್ನು ನನ್ನ ಜೊತೆ ಮಾತಾಡ್ತಿಲ್ಲ. ನಾನು ಅಪ್ಪ ಅಮ್ಮನೂ ಹೆದರಾಕೊಂಡೆ, ಈ ಕಡೆ ಇವ್ರನ್ನೂ ಹೆದರಾಕೊಂಡು ಸಪ್ರೇಟಾಗಿ ಒಬ್ಬಳೇ ಇದ್ದೀನಿ. ಅಲ್ಲ ಪಿಂಕಿ, ನೀನು ಅಂಥವನ್ನ ಲವ್ ಮಾಡಿ ಮದುವೆ ಆಗೋದು ಅದು ಸರಿ. ಅವ್ನಿಗೇನೋ ಕಷ್ಟ ಇದೆ, ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಹಾಗಂತ ಇರೋದನ್ನು ನೀನು ಅವ್ನು ಬಿಟ್ಬಿಟ್ಟು ಹಾಗೆ ದುಡ್ಡು ಬದುಕ್ತೀನಿ, ಹಾಗೆ ಇರ್ತೀನಿ ಅಂದರೆ ಹೆಂಗೆ? ಅದು ಏನಪ್ಪ, ಅದು ಯಾವ ಥರ ಸ್ವಾಭಿಮಾನ ನನಗಂತೂ ಅರ್ಥ ಆಗ್ತಿಲ್ಲ. ಅವರೆಲ್ಲ ಮೆಂಟಲ್ ಅನಿಸುತ್ತೆ. ನೀನು ಅವ್ರನ್ನೆಲ್ಲ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದೆ. ಆರಾಮಾಗಿದೆಯಲ್ವ ಈಗ? ಆರಾಮಾಗಿರೋ, ತಲೆಗೆಡ್ಸ್ಕೊಬೇಡ. ನಿನಗೆ ಏನೇ ಬೇಕು ಅಂದ್ರೆ ನಾನಿದ್ದೀನಿ, ಆಯಿತಾ? ಹಾಂ, ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ಓಕೆ, ನಾನು ಇದನ್ನ ನಿಮ್ಮ ಮಾವನ ಮನೆ ಅಂದ್ಕೊಂಡೆ. ನಿನ್ನ ಗಂಡ ನಿಮ್ಮ ಮನೆಯವರೆಲ್ಲ ಇರ್ತಾರೆ ಇಲ್ಲಿ ಅಂತ ಅಂದ್ಕೊಂಡು ಬಂದೆ. ಓ ಸಾರಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಇಲ್ಲ, ಪರವಾಗಿಲ್ಲ. ಪಿಂಕಿ, ಏ ಪಿಂಕಿ. ಓ ಅತ್ತೆ, ಬನ್ನಿ ಅತ್ತೆ, ಬನ್ನಿ ಕೂತ್ಕೊಳ್ಳಿ. ಏನು ವಿಷಯ ಅತ್ತೆ, ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಓ, ಇಲ್ಲಿ ಕುಂತ್ಕೊಂಡು ನಿನ್ ಕೆಲ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ನಾನು. ಅಲ್ಲ, ಅವತ್ತು ನಾನು ಬಂದಿದ್ಕೆ ಕೆಲಸದೋಳು ಅವಳ ಹೆಸರೇನ ಮಿಂಚು, ಅವಳಕೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಸಿ ನನ್ನ ಮನೆಯಿಂದ ಆಚೆ ಕಳಿಸ್ತೇನೆ. ನೀನು ಇಲ್ಲಿ ಯಾವನ್ನೋ ಕರ್ಸ್ಕೊಂಡು ಕೂತ್ಕೊಂಡು ಚಕಂದಾಡ್ತಾ ಇದೀಯ ನೀನು? ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏನು ಅನ್ಕೊಂಡಿದ್ದೀರಾ ನಿಮಗೆ ನೀವು? ಏನಂತೆ ಅನ್ಕೊಂಡಿದ್ದೀರಾ? ಏನೋ ಬಂದಿದ್ದಾರಲ್ಲ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀರಾ ನೀವು? ಪಿಂಕಿ, ಯಾರಿದು? ನಾನು ಯಾರು ಅಂತ ಇವಳು ಯಾಕೆ ಹೇಳಲ್ಲಪ್ಪ ನಿನಗೆ? ಇವಳು ಯಾಕೆ ಹೇಳು? ಹೇಳ್ಬಿಟ್ರೆ ಗೊತ್ತಾಗ್ಬಿಡ್ತದಲ್ಲ. ಇವಳಿಗೆ ಯೋಗ್ಯತೆ ನೋಡಿ, ಯೋಗ್ಯತೆಯ ವೇಷ ನೋಡು, ವೇಷವ. ನೆಟ್ಟಿಗೆ ಮದುವೆ ಆಗಿದ್ದೀನಿ ಅಂತ ಒಂದು ಸೀರೆ ಉಟ್ಕೊಳ್ಳಿಲ್ಲ, ಒಂದು ಬಳೆ ತೊಟ್ಕೊಳ್ಳಿಲ್ಲ, ತಾಳಿ ಹಾಕೊಂಡು ತಿರ್ಗಲಿಲ್ಲ. ಈ ಬರೀ ಈ ಥರ ಸ್ಟೈಲ್ ಹೊಡ್ಕೊಂಡು ನಿಂತ್ಕೊಂಡ್ಲು. ನೋಡು ಬೆಂಕಿ ಹಾಕ, ನನ್ನ ಮಗನ ಬಾಳನೆ ಹಾಳು ಮಾಡಿಬಿಟ್ಲು. 6 ತಿಂಗಳಿಗೆ ಅವ್ನ ಜೀವನನೇ ಹಾಳು ಮಾಡಿಬಿಟ್ಟು ನಿಂತವಳೆ, ಇನ್ನೊಬ್ಬನ ಕಟ್ಕೊಂಡು. ಅತ್ತೆ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಅವ್ನು ನನ್ನ ಫ್ರೆಂಡು ರಾಜೇಶ್ ಅಂತ, ನಿನ್ನೆ ತಾನೇ ಫಾರಿನ್ನಿಂದ ಬಂದಿದ್ದಾನೆ. ಅದು ಶ್ರೀಕಾಂತ್ಗೂ ಗೊತ್ತು ನನ್ನ ಫ್ರೆಂಡ್ ಅಂತ. ನಾವಿಬ್ರು ಚಿಕ್ಕ ವಯಸ್ಸಿಂದ ಓದಿ ಬೆಳ್ತವ್ರ ಜೊತೆಲಿದ್ದವರು. ನಾನು ನೋಡೋಕ್ಕೆ ಅಂತ ಬಂದಿದ್ದಾನೆ. ಅದಕ್ಕೆ ಈ ಥರ ಇಲ್ದಿರೋದನ್ನೆಲ್ಲ ಕಟ್ಟಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನೀವು ಒಂದು ಹೆಣ್ಣು ತಾನೆ, ಇನ್ನೊಂದು ಹೆಣ್ಣು ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ನಿಮಗೆ ಹೇಳಿ? ಏ ಮುಚ್ಚು ಕಂಡಿದ್ದೀನಿ ನಿನ್ ಮುಚ್ಚು. ಅಲ್ಲ, ನೀನು ನೆಟ್ಗಿರೋಳಾಗಿದೆ, ಗಂಡನ ಜೊತೆನೇ ಹೇಳ್ತಿದ್ದೆ. ಗಂಡನ ಬಿಟ್ಬಿಟ್ಟು ಒಬ್ಳೆ ಇಷ್ಟು ಐಸಾರಾಮಿ ಮನೆ ಮಾಡ್ಕೊಂಡು ಬಂಗ್ಲೆ ತಗೊಂಡು ಬೇಕಾದಂಗೆ ಜೀವನ ಮಾಡಕ್ಕೆ ಬತ್ತಿದ್ದ ನೀನು? ಬತ್ತಿದ್ದ ಹೇಳು? ಈ ನಾಟಕಗಳು ಆಡೋಕ್ಕಂತೆ ನನ್ನ ಮಗನ ಬಿಟ್ಟು ಬಂದಿರೋದು ನೀನು, ನನಗೆ ಗೊತ್ತಿಲ್ವಬ್ಬ.
ಆ ನಾನೇನೋ ನನ್ನ ಮಗ ಆಸ್ತಿ ಬೇಡ ಅನ್ನಲ್ಲ ಅದಕ್ಕೆ ಹೋಗವಳೆ, ಇವತ್ತೆಲ್ಲ ನಾಳೆ ಒಂದಾಯ್ತಾರೆ, ನನ್ನ ಮಗನು ನನ್ನ ಸೊಸೆನ ಚೆನ್ನಾಗಿ ಇರ್ತಾರೆ ಅಂತ ನಾನು ಆಸೆ ಪಟ್ಕೊಂಡು ಕನ್ಸು ಕಂಡ್ಕೊಂಡು ಅವನು ಇಂತಕ್ಕೆ ಹೋಗ್ಬೇಡ, ನೀನು ಮಾತಾಡ್ಸ್ಬೇಡ ಅಂತ ಎಷ್ಟು ಉಗಿದ್ರುವೆ ನನ್ನ ಸೊಸೆ ಏನು ಮಾಡಳು ಪಾಪ ಅಂತ ನಿನ್ನೂ ವಹಿಸ್ಕೊಂಡು ನಾನು ಮಾತಾಡೋದು. ನೀನು ನೋಡಿದ್ರೆ ಇಲ್ಲಿ ಯಾವನ್ನ ಕರ್ಕೊಬಂದು ಮನೇಲಿ ಇಸ್ಕೊಂಡಿದ್ಯಾ? ಏನ್ರಿ ಏನು ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಗೆ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ನಿಮ್ಮಂತ ಅವ್ರ ಮನೆಗೆ ಬಂದಿದ್ದಾಳಲ್ಲ ಅವಳು ಸೊಸೆಯಾಗಿ, ಅವಳು ಬುದ್ಧಿ ಇಲ್ಲ ಅಷ್ಟೇ. ಹಾ, ನಿಮ್ಮಂತ ಮಿಡಿಲ್ ಕ್ಲಾಸ್ ಅವ್ರು ನಿಮ್ಗೆ ಏನು ಗೊತ್ತಿಲ್ಲ ಅಂತ ಗೊತ್ತಿದ್ರು ನಿಮ್ಮ ಮಗನ ಲವ್ ಮಾಡಿ ಮದುವೆ ಆಗಿದ್ದಾಳೆ ಅವಳು. ಹಾ, ಅಂತವಳು ಈ ಥರ ಎಲ್ಲ ಮಾಡ್ತಾಳ? ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಯಾರನ್ನ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಬುದ್ಧಿ ಇಲ್ವಾ? ನಿಮ್ಮಂತ ಹಳ್ಳಿ ಗುಕ್ಕುಗಳು, ನಿಮ್ಮಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಹಿಂಗೇನೆ, ಇದೇ ಥರ ಯೋಗ್ಯತೆ ನಿಮ್ಮ ಯೋಗ್ಯತೆನ ತೋರಿಸ್ಬಿಡ್ತಿರಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಹಲ್ಲು ಉದ್ರಿಸ್ಬಿಡ್ತಾನೆ ಇಬ್ಬರಾಗುವೆ. ಏನ್ ಅನ್ಕೊಬಿಟ್ಟಿದ್ದೀರಿ? ಓ ನನ್ನ ಮಗನ ಕಾಲ್ ಧೂಳ್ಗೂ ಸಮ ಇಲ್ಲ ನೀವು ಇಬ್ರುವೆ. ಆ ನನ್ನ ಚಿಂದಂತ ಮಗನಿಗೆ ಮೋಸ ಮಾಡ್ಬಿಟ್ಟು ಇಲ್ಲಿ ನಿನ್ ಜೊತೆ ನಿಂತ್ಕೊಂಡವಳೆ ನಾಟಕ ಆಡ್ಕೊಂಡು. ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ನನ್ನ ಮಗಂಗೆ ಮೋಸ ಮಾಡ್ತಾಳೆ ಇವಳು. ನನ್ನ ಮಗಂಗೆ ಮೋಸ ಮಾಡ್ತಾರೆ, ಬುಟ್ಟನ ಹೇಳು. ನೋಡಿ, ಸುಮ್ಮನೆ ಏನೇನೋ ಮಾತಾಡಬೇಡಿ. ನಿಮ್ಮ ಮಗಂಗೆ ಅವಳು ಏನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನಿನ್ನ ಮಗನ ಬಾ ನನ್ನ ಜೊತೆ ಇರುವಂತ ಕರ್ದಿಲ್ವಾ ಹೇಳು? ಇಂಥ ಆಯುಷ ನಮಗೆ ಬದುಕೋಕೆ ನಿಮ್ಗೆ ಯೋಗ್ಯತೆ ಇದೆ ಹೇಳಿ? ಆ ಯೋಗ್ಯತೆ ಇಲ್ಲದೆ ಅದಕ್ಕೆ ಅವ್ನು ಪಡ್ಕೊಂಡು ಇದ್ದಾನೆ ಅಷ್ಟೇ. ಅದಕ್ಕೆ ಇವಳೇನು ಮಾಡೋಕ್ಕಾಗುತ್ತೆ? ನಿಮ್ಮಂಥವ್ರ ಥರ ಅವಳು ಬದುಕೋಕ್ಕಾಗಲ್ಲ, ಅವಳು ಆ ಥರ ಬದುಕಿಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ಥರ ಎಲ್ಲ ಮಾತಾಡ್ತಿದ್ರಲ್ಲ, ಸ್ವಲ್ಪ ಏನು ಅನ್ಸಲ್ವಾ ನಿಮಗೆ? ಅಯ್ಯೋ ಮನೆ ಹಾಳಿ. ಅವತ್ತು ಕೆಲಸದೊಳಗೆ ಬೈಸ್ ಕಳಿಸ್ದೆ, ಇವತ್ತು ಇವನು ಯಾವನ ಜೊತೆಲ್ಲ ಬೈದ್ ಕಳಿಸ್ತಿದ್ದೆ ನನಗೆ. ನಾನು ಈ ಮನೆಗೆ ಚೆನ್ನಾಗಿ ಮಾತಾಡ್ಬಿಟ್ರೆ ಎಲ್ಲಿ ಮನೆಗೆ ಬಂದ್ಬಿಟ್ಟಳು, ನಿನ್ನ ಬಂಡವಾಳ ಎಲ್ಲಿ ಎಲ್ಲ ಬೈಲಾಗ್ಬಿಟ್ಟದು ಅಂತವ. ಮಾಡಾಕ್ತೀನಿ, ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಅವಳು ನಿಮ್ಮ ಅಕ್ಕ ಇದ್ದಾಳಲ್ಲ, ನಿಮ್ಮ ಅಕ್ಕ ಪ್ರೇಮ, ನಿನ್ನ ತಂದೆ ನಮ್ಮ ಮನೆಗೆ ಕಟ್ಟಿದ್ಲಲ್ಲವ, ಅವಳು ಗ್ರಾಚಾರ ಬಿಡಿಸ್ತೀನಿ ನೋಡ್ತಾರೋ ಏನು ಮಾಡ್ತೀನಿ ಅಂತ. ಸುಮ್ಮನೆ ಬಿಡೋದಿಲ್ಲ ನಾನು ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಹೆಂಗೆ ಗ್ರಾಚಾರ ಬಿಡಿಸ್ತೀನಿ ನೋಡು ಅವಳಿಗೆ. ನನ್ನ ಮನೆನೇ ಹಾಳು ಮಾಡ್ಬಿಟ್ಲು. ಮನೆ ಹಾಳಿರ ಸಾಕು, ಸುಮ್ಮನಿರಮ್ಮ, ಕಂಡಿದ್ದೀನಿ. ನಿನ್ನಂತೊಳಗೆ ಅತ್ತೆ ಅಂತ ಮರ್ಯಾದೆ ಕೊಡ್ತಿದ್ದೀನಲ್ಲ, ಅದು ನನ್ನ ತಪ್ಪು. ನೋಡು, ನಾನು ಅವನ ಮೇಲೆ, ನಿನ್ನ ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಈಗಲೂ ಅವನ್ನೇ ಪ್ರೀತಿಸ್ತಿದ್ದೀನಿ. ಅವ್ನು ಬಡವ ಅಂತ ಗೊತ್ತಿದ್ದು ಅವನ್ನೇ ಲವ್ ಮಾಡಿ ಮದುವೆನೂ ಆಗಿದ್ದೀನಿ. ಅವ್ನು ನನ್ನ ಜೊತೆ ಬದುಕಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಅವನ್ನ ನೀನು ಬರಬೇಡ ಅಂತ ಹೇಳಿದ್ದೀನ, ಇಲ್ಲ ನನ್ನ ಜೊತೆ ಇರಬೇಡ ಅಂತ ಹೇಳಿದ್ದೀನ? ಅವ್ನು ಬರದೆ ಅವನಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಈಗಲೂ ಈ ಕ್ಷಣಕ್ಕೋಸ್ಕರ ನಿನ್ನ ಮಗ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಇನ್ನು ಯಾವನ ಸವಸನ ಮಾಡೋ ಅವಶ್ಯಕತೆ ನನಗಿಲ್ಲ. ಅವ್ನು ನನ್ನ ಫ್ರೆಂಡು, ಚಿಕ್ಕ ವಯಸ್ಸಿಂದ ನಾವಿಬ್ರು ಒಟ್ಟಿಗೆ ಓದಿ ಬೆಳ್ತವ್ರು. ನಿನ್ನೆ ತಾನೇ ಫಾರಿನ್ನಿಂದ ಬಂದಿದ್ದಾನೆ, ನಾನು ನೋಡಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ ಇದ್ದೀನಿ, ಬಾಯಿಗೆ ಬಂದಾಗ ಮಾತಾಡ್ತಾನೆ ಇದ್ದೀರಲ್ಲ. ಗೊತ್ತಾಯ್ತದೆ ಯಾವನು ಏನು ಅಂತ ಗೊತ್ತಾಯ್ತದೆ. ಅವ್ರ ಬಾಯಿ ಬಿಡಿಸ್ತೀನಿ, ಮಾಡ್ತೀನಿ. ನಿಮ್ಮ ಅಕ್ಕಂಗೆ ಮನೆ ಹಾಳು ಮಾಡ್ಬಿಟ್ಟಲ್ಲ, ನನ್ನ ಮನೆಯ ಉದ್ಧಾರ ಮಾಡ್ಬಾ ಅಂತ ಕರಿತೀನಿ. ಹಾಳು ಮಾಡಿ ನಿಲ್ಲಿಸ್ಬಿಟ್ಟಲ್ಲ ನನ್ನ ಮಗನ ಜೀವನವ, ಹಾಳು ಮಾಡಿ ಬೀದಿಲ್ ಬಿಟ್ಟಿದೆಯಲ್ಲ ಬವ್ವ, ನಿನ್ನ ತಂಗಿ ಹಿಂಗೆ ಮೆರಿತವಳೆ. ಅವ್ನು ಯಾವನ್ನ ಕಟ್ಕೊಂಡು ಅಂತ ಕೇಳ್ತೀನಿ. ಬಿಡ್ತೀನಿ ಅನ್ಕೊಬಿಡ್ತೀಯ ಹೇಳು? ಮಾಡ್ತೀನಿ ಅವಳಿಗಿಳು. ಹೋಗು, ಅದೇನು ಮಾಡ್ತೀಯೋ ಮಾಡೋಗು. ನಮ್ಮ ಅಕ್ಕನೇ ಸರಿ ನಿನಗೆ, ಅವಳೇ ಸರಿ ಗುಗ್ಗಿತಾಳೆ ನಿನಗೆ. ಹೋಗು, ಅದೇನು ಹೇಳ್ತೀಯೋ ಹೇಳ್ಕೋಗು. ಏನಿದು ಪಿಂಕಿ, ಹುಚ್ಚಿ ಥರ ಮಾತಾಡ್ತಿದ್ದಾಳೆ ಅಮ್ಮ? ಅಲ್ಲ, ನೀನು ಈ ಮನೆಗೆ ಸೊಸೆಯಾಗಿ ಹೋಗಿರೋದು ಅಂತ ಮೆಂಟಲ್ಗಳವರು ಅನ್ಸುತ್ತೆ. ನೋಡು, ನಾನು ಒಂದು ಮಾತು ಹೇಳ್ತಿದ್ದೀನಿ ಕೇಳು. ಮೊದಲು ಅವ್ನಿಗೆ ಡಿವರ್ಸ್ ಕೊಡು. ಒಳ್ಳೆ ಮಾತಾನೆ ಅವ್ನು ಡಿವರ್ಸ್ ಕೊಟ್ಬಿಟ್ಟು ನೀನು ಪಾಡು ನೀನು ಇರು. ಇಂಥವ್ರನ್ನ ಯಾರನ್ನೂ ಹತ್ರಕ್ಕೆ ಹಾಕೋಬೇಡ. ಅವ್ನು ಬರ್ತಾನೆ ಅಂತ ಇನ್ನೂ ಎಷ್ಟು ದಿನ ಕಾಯ್ಕೊಂಡು ಕೂತಿರ್ತೀಯ ನೀನು? ಈ ಥರ ಮಾತಾಡ್ತಿರೋ ಮೈಂಡ್ ಸೆಟ್ ಏನೋ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಇಲ್ಲ ಕಣೋ, ನನ್ನ ಶ್ರೀಕಾಂತ್ ನನಗೆ ಮೋಸ ಮಾಡಲ್ಲ, ಬಂದೇ ಬರ್ತಾನೆ. ನಾನು ಅವನು ಡಿವರ್ಸ್ ಕೊಡಲ್ಲ. ನಾನು ಅವನ ಜೊತೆನೇ ಬದುಕಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಸುಮ್ಮನೆ ಅಷ್ಟೇ. ನನ್ನ ಜೀವನ ಇರೋದೇ ಅವನ ಜೊತೆ. ಈ ಪಿಂಕಿಗೆ ಏನಾಗಿದೆ? ತಲೆ ಕೆಟ್ಟೋಗಿದ್ಯಾ? ಎಷ್ಟು ಹೇಳಿದ್ರು ನನ್ನ ಮಾತಾ ಕೇಳ್ತಿಲ್ವಲ್ಲ ಇವಳು. ಇಲ್ಲ, ಇದನ್ನ ಹಿಂಗೆ ಬಿಡಬಾರ್ದು. ಹೇಗಾದ್ರೂ ಮಾಡಿ ಇವ್ರಿಬ್ರಿಗೂ ಡಿವರ್ಸ್ ಕೊಡಿಸ್ಲೇಬೇಕು.